ನಮಸ್ತೆ, ವೆಲ್ಕಮ್ ಟು ವನಿತಾ ನಾಡಿಗ್ಸ್ ಕಿಚನ್. ಮಲ್ಲಿಕಾ, ಇಲ್ಲಿ ನೋಡು, ಎಲೆ ಬಳ್ಳಿ ಅಂಬಾಡಿ ಎಲೆ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡು ಎತ್ತರಕ್ಕೆ. ಹೌದಲ್ಲೇ ವನಿತಕ್ಕ, ತುಂಬ ಚೆನ್ನಾಗಿ ಬೆಳೆದಿದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ. ಇಲ್ಲಿ ನೋಡು, ಕೆಸುವಿನ ಎಲೆ ಎಷ್ಟು ಚೆನ್ನಾಗಿ ಬೆಳೆದಿದೆ. ಪತ್ರೊಡೆ ಮಾಡ್ಬೋದಲ್ಲ, ತುಂಬ ಚೆನ್ನಾಗಿರುತ್ತೆ. ಅಡ್ಡಿಲೆ, ಇದು ಹಾಲು ಕೆಸ, ಇದರಲ್ಲಿ ಪತ್ರೊಡೆ ಮಾಡೋಣ. ಒಂದು 10-15 ಎಲೆ ಇದೆ. ಇವತ್ತು ಅದೇ ರೆಸಿಪಿನೇ ಮಾಡೋಣ. ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿ ಒಂದು ಸಲ ನೋಡ್ಕೊಂಬಂದುಬಿಡೋಣ. ಕೆಸುವಿನ ಎಲೆ ಅಂತೂ ಬೇಕೇ ಬೇಕಿದಕ್ಕೆ. ಹಾಗೆಯೇ ಇಲ್ಲಿ ನಾನು 2 ತಾಸಿನ ಮುಂಚೆ 200 ಗ್ರಾಮ್ನಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಅದರಷ್ಟೇ ಅಳತೆಯ ಕೊಬ್ಬರಿ ತುರಿ, ಹಾಗೆಯೇ ಬೆಲ್ಲ, ಒಣಮೆಣಸು, ಇಂಗು, ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು. ಈಗ ಒಂದು ಬಾಣಲೆ ಇಟ್ಕೊಂಡು ಅದ್ರಾಗೆ 4 ಚಮಚ ಉದ್ದಿನಬೇಳೆನ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ನಂತರ ಇದಕ್ಕೆ ಹುಣಸೆ ಬೀಜಕ್ಕಿಂತ ಚಿಕ್ಕದು ಇಂಗು ಹಾಕೋಣ. ಇಂಗು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಹುರಿದಿದ್ದು ಕರೆಕ್ಟಾಗಿದೆ. ಈಗ ಇದನ್ನು ತೆಗೆದ್ಬಿಟ್ಟು ಒಣಮೆಣಸನ್ನು ಗರಿ ಗರಿ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋಣ. ಅದನ್ನು ಬಿಸಿ ಮಾಡೋಣ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸತಿ ಮಿಕ್ಸಿ ಮಾಡ್ಕೊಂಡು ಬರೋಣ. ನಂತರ ಕೊಬ್ಬರಿ ತುರಿ ಹಾಕಿ ಅದನ್ನು ಮಿಕ್ಸಿ ಮಾಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕೋಣ. ನಂತರ ನೆನೆಸಿಟ್ಕೊಂಡ ಅಕ್ಕಿ ಹಾಕಿ ಒಂದು ಸಲ ತರಿಯಾಗಿ ರುಬ್ಕೊಂಡು ಬರೋಣ. ಈಗ ಹಿಟ್ಟು ರೆಡಿಯಾಗಿದೆ, ಪತ್ರೊಡೆ ಹಿಟ್ಟು. ಇದನ್ನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಹಿಟ್ಟನ್ನು ಇಲ್ಲಿ ಹಾಲು ಕೆಸ ತೊಗೊಂಡಿದ್ದೀನಿ. ಇದಕ್ಕೆ ನೀಟಾಗಿ ಒಂದು ಕಡೆಯಿಂದ ಹಚ್ತಾ ಬರೋಣ. ಎಲ್ಲ ಕಡೆಗೂ ಬರೋ ಹಾಗೆ ಚೆನ್ನಾಗಿ ಹಚ್ತಾ ಬರಬೇಕು. ಈ ಎಲೆಗೆ ಈ ಹಿಟ್ಟು ಹಚ್ಚೋದೇ ತುಂಬಾ ಇಂಪಾರ್ಟೆಂಟು. ಇದನ್ನು ಚೆನ್ನಾಗಿ ಹಚ್ಚಿ ಬೇಯಿಸಿದ್ರೇ ಪತ್ರೊಡೆ ರುಚಿ ಹೆಚ್ಚಾಗೋದು. ಈ ಎಲೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನಿಲ್ಲಿ 4 ಎಲೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಚ್ಕೋಬೇಕು. ಆಮೇಲೆ ಇದನ್ನು ಸುತ್ತೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಇದನ್ನ ಈ ಥರ ಮಡ್ಚ್ಕೊಂಡು ಇಲ್ಲೂ ಕೂಡ ಸ್ವಲ್ಪ ಹಿಟ್ಟನ್ನು ಹಾಕಬೇಕು. ನಂತರ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಮಡಚಿ ನಂತರ ಇದನ್ನು ಸುತ್ತಬೇಕು. ಸುತ್ತಿ ಇದಕ್ಕೆ ನೆನೆ ಅಂತ ಹೇಳ್ತಾರೆ. ಇದನ್ನು ಸುತ್ತಿ ಈ ಥರ ಇಡಬೇಕು. ನಂತರ ಎಲ್ಲ ಎಲೆಗೂ ಹಿಟ್ಟನ್ನು ಹಚ್ಚಿ ಈ ಥರ ಸುತ್ತಿ ಇಟ್ಕೊಳ್ಬೇಕು. ಇಲ್ಲಿ ಸ್ವಲ್ಪನೇ ಎಲೆ ಇರೋದ್ರಿಂದ ಒಂದು 7ರಿಂದ 8 ನೆನೆ ಆಗಿದೆ. ಈಗ ಎಲ್ಲದಕ್ಕೂ ಹಿಟ್ಟು ಹಚ್ಚಿ ಆಗಿದೆ. ಈಗ ಇದನ್ನು ನೆಕ್ಸ್ಟ್ ಪ್ರೊಸೆಸ್ಸು ಬೇಯಿಸ್ಕೊಳ್ಳೋದು. ಇದನ್ನು ಕೂಡ ಸುತ್ತೋಣ. ಈ ಥರ ನೀಟಾಗಿ ಸುತ್ಕೋಬೇಕು. ನಂತರ ಒಂದು ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೊಂಡು ಇದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಈ ನೆನೆ ಏನು ಮಾಡ್ಕೊಂಡಿದ್ದೀವೋ ಅದನ್ನು ಇದರೊಳಗಿಟ್ಟು ಒಂದು 20ರಿಂದ 25 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಬೇಯಿಸ್ಕೊಳ್ಳೋಣ. ಈಗ ಪತ್ರೊಡೆ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕೋಣ. ನೋಡಿ, ಬಿಸಿ ಬಿಸಿ ಪತ್ರೊಡೆ ರೆಡಿಯಾಗಿದೆ. ಈಗ ಇದನ್ನು ಒಂದು ಚಾಕುದಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ತಿನ್ಲಿಕ್ಕೆ ರೆಡಿಯಾಗಿದೆ ಪತ್ರೊಡೆ.
ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಟೆಕ್ಸ್ಚರು. ಇದನ್ನು ತಿಂದವನೇ ಬಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಈಗ ಮತ್ತೆ ನೋಡಿ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ. ತುಂಬಾ ಸ್ಮೂತಾಗಿದೆ, ಹಾಗೆ ತಿನ್ನಲಿಕ್ಕೆ ಕೂಡ ರುಚಿಯಾಗಿದೆ. ಹಾಗೆಯೇ ನೆನೆ ನೋಡಿ ಹಾಗೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ನಂತರ ಕಾಮೆಂಟಲ್ಲಿ ಹೇಗಾಗಿದೆ ಅಂತ ನಂಗೆ ತಿಳಿಸಿ. ಥ್ಯಾಂಕ್ ಯು.